BPL ಕಾರ್ಡ್ಗಳೊಂದು ರದ್ದು ಮಾಡಲಿಕ್ಕೆ ಹೋಗ್ತದೆ ರಾಜ್ಯ ಸರ್ಕಾರ 8 ಲಕ್ಷ ಕೇಂದ್ರದ ಸೂಚನೆ ಮೇರೆಗೆ ಅದನ್ನು ರದ್ದು ಮಾಡ್ತದೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಕೇಂದ್ರದ ಸೂಚನೆ ನಾನು ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾನು ಡಿಟೇಲಾಗಿ ಹೇಳೋದಿಲ್ಲ, ಬಿಕಾಸ್ ದ್ಯಾಟ್ ವಿಲ್ ಬಿ ಮೋರ್ ಕವರ್ಡ್. ನಾಳೆ ನಾನು ಅಥವಾ ಸಾಯಂಕಾಲ ಮಾತಾಡ್ತೀನಿ. ಸಾಯಂಕಾಲ ನೀವು ನಮ್ಮ ಆಫೀಸ್ ಕೋಆರ್ಡಿನೇಟ್ ಮಾಡಿರಿ, ಎಲ್ಲರೂ ಬಂದರೆ ನಾನು ಮಾತಾಡ್ತೀನಿ. ನಾನು ಇಷ್ಟ ಹೇಳೋದು, ಎಲಿಜಿಬಲ್ ಅನೇಕ ಕಡೆ ಇದ್ದಾರೆ, ಇದು ಫ್ಯಾಕ್ಟ್. ಇದು ಭಾಳಷ್ಟು ಕಡೆ ಯಾರು ಎಲಿಜಿಬಲ್ ಇರಬೇಕು, ಎಲಿಜಿಬಲ್ ಇರಲಾರ್ದಂಥವ್ರು ಅನೇಕರಿದ್ದಾರೆ. ಸೊ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ತೆಗಿತಾ ಇದ್ದರೆ, ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ, ಬೈ ಯೂಸಿಂಗ್ ದಿ ಟೆಕ್ನಾಲಜಿ. ಯಾರಿಗೂ ನೀವು ಫುಡ್ ಇನ್ಸ್ಪೆಕ್ಟರ್ಗೆ ಅಧಿಕಾರ ಕೊಟ್ಟರೆ, ಇಲ್ಲೊಬ್ಬ ಮೊದಲೊಬ್ಬ ಫುಡ್ ಇನ್ಸ್ಪೆಕ್ಟರ್ ಇದ್ದ, ನೀವು ಎಷ್ಟು ಜನ ನೋಡ್ರಿ ಗೊತ್ತಿಲ್ಲ, 30 ವರ್ಷವೂ ಇಲ್ಲೇ ಇದ್ದವ. ನೀವೇ, ನಾ ಯಾರ ಹೆಸರು ಹೇಳಿಲ್ಲ, ನೀವು ಹೇಳ್ತಾ ಇದ್ದೀರಿ. ಅವ್ರಿಗೆ ಕೊಟ್ಟರೆ ಅವರು ಜನರಿಗೆ ತೊಂದರೆ ಕೊಡ್ತಾರೆ. ವಾಟ್ ಐ ಹ್ಯಾವ್ ಅಡ್ವೈಸ್ಡ್ all the chief ministers who have recently met, almost more than 15 chief ministers have met me in the different occasion. ನಾನು ಎಲ್ಲರಿಗೂ ಹೇಳಿದ್ದು, ಟೆಕ್ನಾಲಜಿ ಉಪಯೋಗ ಮಾಡಿ ನೀವು ಇದನ್ನು ಕ್ಲೀನಿಂಗ್ ಆಫ್ ದಿಸ್ ಪ್ರೊಸೆಸ್ ಶುಡ್ ಬಿ ಆಲ್ಸೋ ಬೈ ಯೂಸಿಂಗ್ ದಿ ಟೆಕ್ನಾಲಜಿ. ನೀವು ಡಿಸ್ಕ್ರಿಷನ್ ಯಾರಿಗೂ ಕೊಡಬೇಡ್ರಿ ಅನ್ನೋದು ನಮ್ಮ ಸಲಹೆ ಅದು. ಆ ಟೆಕ್ನಾಲಜಿ ಯೂಸ್ ಮಾಡಿದರೆ ನಿಜಕ್ಕೂ ಯಾರು ಇನ್ಎಲಿಜಿಬಲ್ ಇದ್ದಾರೆ ಅವ್ರನ್ನ ತೆಗೆದು ಎಲಿಜಿಬಲ್ ಇದ್ದವ್ರಿಗೆ ಕೊಡ್ಬೋದು. ಹೀಗಾಗಿ ನಾನು ಸಗಟಾಗಿ ವಿರೋಧ ಮಾಡ್ತಾ ಇಲ್ಲ, ಆದರೆ ಎಲಿಜಿಬಲ್ ಇದ್ದವ್ರನ್ನ ಕೆಲವರು ತೆಗೆದಿದ್ದಾರೆ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಆರೋಪ ಇದೆ. ದ್ಯಾಟ್ ನೀಡ್ಸ್ ಟು ಬಿ ವೆರಿಫೈಡ್. ನಾನೇನು ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗೌರ್ಮೆಂಟು ಈ ಕ್ರೈಟೀರಿಯಾ ಏನಿದೆಯಲ್ಲ, ಕ್ರೈಟೀರಿಯಾ ನಾವು ಫಿಕ್ಸ್ ಮಾಡಲ್ಲ. ನಾವು ಎಲಿಜಿಬಿಲಿಟಿ ಆಧಾರದ ಮೇಲೆ 2011 ಸೆನ್ಸಸ್ದ ಆಧಾರದ ಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ 50% ಆಫ್ ದಿ ಅರ್ಬನ್ ಪಾಪ್ಯುಲೇಷನ್, 75% ಆಫ್ ದಿ ರೂರಲ್ ಪಾಪ್ಯುಲೇಷನ್ ಈಸ್ ಪ್ರೊವೈಡೆಡ್ ವಿತ್ ದಿ ಐದರ್ ಕನ್ಸೆಷನ್ ಆರ್ ಫ್ರೀ ರೇಷನ್. After Shri Modi took over, it has been made free. Whom we have to give, that is to be decided by the state government. Whether person who is holding the land 7 acres, he should be given or not, I am not deciding it. ನಾ ತೀರ್ಮಾನ ಮಾಡ್ತಾ ಇಲ್ಲದನ್ನು ಸ್ಟೇಟ್ ಗೌರ್ಮೆಂಟ್ 7 ಎಕರೆ 8 ಎಕರೆ 10 ಎಕರೆನ, that has to be decided by the state government. Vehicle ideya ilva, that has to be decided by the state government. Whatever the criteria, illappa ನಾವು ಬೆಂಚ್ ಕಾರ್ ಇದ್ದವ್ರು ಕೊಡ್ತಿದ್ರೆ ನಮ್ದು ಅಭ್ಯಂತರ ಇಲ್ಲ. Our figure means, as per the law, our figure is fixed. 50% for urban population, 75% for the rural population, put together average is 67%. I have explained this almost all chief ministers who have sincerely they want to do something. Who want to do politics, I don't want to say anything on this occasion at least. But people who want to do good for their people, I have advised them. I have advised even secretaries, chief secretaries. My secretary has advised all chief secretaries. These are the data. Whether to do or not to do, it is up to the state government. ಸರ್, ಈಗ IT ರಿಟರ್ನ್ಸ್ ಮಾಡಿದ್ರು ಸಹ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅಂದ್ರೆ ತೆಗೆದಾಕ್ತಾ ಇದ್ದಾರೆ. ಈ ಸಮಸ್ಯೆ ಏನಾಗಿದೆ, ಬ್ಯಾಂಕ್ ಲೋನ್ ಬೇಕಾದ್ರೆ IT ರಿಟರ್ನ್ಸ್ ಮತ್ತೇನು ಇದೆಲ್ಲ ಮಾನದಂಡ ಮಾಡ್ತಾ ಇರೋದ್ರಿಂದ IT ರಿಟರ್ನ್ಸ್ ಮಾಡಿದವ್ರಿಗೆ ತೆಗಿಬೇಕು ಅಂತ ನಾವು ಹೇಳಿಲ್ಲ. ಯಾರು ಇನ್ಕಮ್ ಟ್ಯಾಕ್ಸನ್ನು ತುಂಬುತ್ತಾ ಇದ್ದಾರೆ ಅದರಲ್ಲಿ ಇವರ ಕ್ರೈಟೀರಿಯಾದಲ್ಲಿ ಇದೆ. ಇನ್ಕಮ್ ಟ್ಯಾಕ್ಸು ಯಾರು ತುಂಬ್ತಾರೆ ಅಂದರೆ, ಈಗ 12 ಲಕ್ಷ ರೂಪಾಯಿ ಇರೋದು, ವರ್ಷಕ್ಕೆ 12 ಲಕ್ಷ ರೂಪಾಯಿ ಇರೋರು ಈಗ ಈ ವರ್ಷದಿಂದ ಅವ್ರಿಗೆ ಇನ್ಕಮ್ ಬರ್ತದೆ. ಮೊದಲು 7 ಲಕ್ಷ ಇತ್ತು, 6 ಲಕ್ಷ ಇತ್ತು. ಸೊ ಅವ್ರಿಗೆ ಕೊಡೋದು ಬೇಡ ಅಂತ ತೀರ್ಮಾನ ಮಾಡೋದು ಅದನ್ನು ರಾಜ್ಯ ಸರ್ಕಾರ. ಅವರು ಏನು ತೀರ್ಮಾನ ಮಾಡಿದ್ದಾರೆ ಅದರ ಪ್ರಕಾರ ನೀವು ಚೆಕ್ ಮಾಡಬೇಕು.
ಚೆಕ್ ಮಾಡಲಿಕ್ಕೆ ನಾವು ಹೇಳಿವಿ. ಯಾಕಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಇಟ್ ಹ್ಯಾಸ್ ಟು ಬಿ ಚೆಕ್ಡ್, ಇಟ್ ಹ್ಯಾಸ್ ಟು ಬಿ ಟೆಸ್ಟೆಡ್. ದ್ಯಾಟ್ ಈಸ್ ದಿ ಪೊಸಿಷನ್ ಆಫ್ ದಿ ಲಾ. ಲಾ ಸೇಸ್ ಎವ್ರಿ 5 years ಇಟ್ ಹ್ಯಾಸ್ ಟು ಬಿ. ಸತ್ತೋಗಿರ್ತಾರಪ್ಪ, ದ ಪೀಪಲ್ ಹೂ ಆರ್ ಡೆಡ್, ವಾಟ್ ಡು ಕಂಟಿನ್ಯೂ ಹಂಗೆ ಆಗ್ತಾಯಿದೆ. ಎಲ್ಲ ರಾಜ್ಯಗಳಲ್ಲಿಯೂ ಆಗ್ತಾಯಿದೆ, ಕರ್ನಾಟಕದಲ್ಲಿಯೂ ಆಗ್ತಾಯಿದೆ. 75% ರೂರಲ್ ಪಾಪ್ಯುಲೇಷನು, 50% ರೂರಲ್ ಪಾಪ್ಯುಲೇಷನ್. ಈಸ್ ಇಟ್ ನಾಟ್ ಸಫಿಷಿಯೆಂಟ್? ವರ್ಲ್ಡ್ ಬ್ಯಾಂಕ್ ಹ್ಯಾಸ್ ಸೆಡ್, IMF has said, more than 25 crore people have come out of the extreme poverty line. So, ಇಂಥ ಸಂದರ್ಭದಲ್ಲಿ ಸ್ಟೇಟ್ ಹ್ಯಾಸ್ ಟು ಡಿಸೈಡ್. ವಿ ಹ್ಯಾವ್ ಓನ್ಲಿ ಸಜೆಸ್ಟೆಡ್ ಟು ಸ್ಟೇಟ್ ಗೌರ್ಮೆಂಟ್ ಟು ವೆರಿಫೈ. ಅವರು ಪ್ರಾಪರಾಗಿ ವೆರಿಫೈ ಮಾಡ್ತಾ ಇದ್ದರೆ ನಂದೇನೂ ಅಭ್ಯಂತರ ಇಲ್ಲ. ನಾನು ಸ್ಟೇಟ್ BJPಗೂ ಅಡ್ವೈಸ್ ಕೊಡ್ತೇನೆ, ಪ್ರಾಪರಾಗಿ ಮಾಡಬೇಕು. ಇಷ್ಟೇ ನನ್ನ ಸಲಹೆ.